ಸಮಸ್ತ ಕುಲಬಾಂಧವರಿಗೆ ನಮಸ್ಕಾರ. ಈಗಾಗಲೇ ನೀವು ಸುಮಾರು ದಿನಗಳಿಂದ ಕೇಳ್ತಾ ಇದ್ದೀರಾ ಜಾತಿ ಗಣತಿ ಬಗ್ಗೆ. ನಮ್ಮ ಸಮಾಜದ ಎಲ್ಲ ಹಿರಿಯರು ಯಾವ್ಯಾವ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಸ್ವಾಮೀಜಿಗಳು ಯಾವ್ಯಾವ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಗಮನಿಸಿದ್ದೀರ ನೀವೆಲ್ಲ. ಹಾಗಾಗಿ ಈ ಒಂದು ವಿಷಯ ತಿಳಿಸಿಲ್ಲ ಕೆಲವರು. ಹಳ್ಳಿಗಳಿಂದ ಸುಮಾರು ಒಂದು 100ರಲ್ಲಿ 40% ಜನ ಸಿಟಿಗಳಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ. 40% ಜನ ನಮ್ಮ ಸಮಾಜದವರು ಕೆಲಸ ಹುಡಿಕೊಂಡು ಹೊಟ್ಟೆಪಾಡಿನ ಜೀವನಕ್ಕಾಗಿ ಎಲ್ಲರೂ ಬಂದಿದ್ದಾರೆ. ಈಗಾಗಲೇ ನಿಮಗೆ ಕ್ಷೇತ್ರವಾರು ನೀವು ಲೆಕ್ಕ ಹಾಕಿದರೆ ಹೆಚ್ಚು ಕಮ್ಮಿ ಸುಮಾರು ಒಂದು 5,000 6,000 ಸಂಖ್ಯೆಯಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಬೆಂಗಳೂರಲ್ಲಿ ಇದ್ದಾರೆ. ಕೂಲಿ ಕಾರ್ಮಿಕರು, ಆಟೋ ಚಾಲಕರು, ಕಾರ್ ಚಾಲಕರು, ಗೂಡ್ಸ್ ಚಾಲಕರು, ಆಮೇಲೆ ಕೆಲಸ ಮಾಡೋರು, ವ್ಯಾಪಾರಸ್ಥರು, ಸಣ್ಣ ಸಣ್ಣ ವ್ಯಾಪಾರಗಳು ಮಾಡ್ತಾ ಇರೋರು, ಇವರೆಲ್ಲ ಇದ್ದಾರೆ. ಇವ್ರಿಗೆಲ್ಲ ಎಲ್ಲ ಒಂದು ಕಡೆ ನಮ್ಮ ಸಮಾಜದ್ದು ಎಲ್ಲೆಲ್ಲಿ ಏನೇನೈತೆ ಅಂತೇಳಿ ಕೆಲವರಿಗೆ ಸ್ವಲ್ಪ ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಮಾಹಿತಿಗಳೇ ಇಲ್ಲ. ಕೆಲವರು ಸಂಘಗಳ ಹತ್ರ ಹೋಗೋದೇ ಇಲ್ಲ. ಹಾಗಾಗಿ ಈ ಜಾತಿ ಗಣತಿ ಬಗ್ಗೆ ನಾನು ಈಗೇನು ಪರ್ಸೆಂಟೇಜ್ ಜನಗಳು ಕಾರ್ಮಿಕರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅವರೆಲ್ಲರೂ ಯಾರಾದರೂ ಬಂದು ನಿಮಗೆ ಈ ಸರ್ವೆಗೆ ಬರ್ತಾರೆ ಇವಾಗ ಜಾತಿ ಗಣತಿ ಬಗ್ಗೆ. ಅವ್ರು ಬಂದಾಗ 9ನೇ ಕಾಲಮಲ್ಲಿ ಈಡಿಗ ಅಂತ, 10ನೇ ಕಾಲಮಲ್ಲಿ ಈ ಉಪಜಾತಿಗಳಿದೆ, 26 ಉಪಪಂಗಡದ ಉಪಜಾತಿಗಳಿದೆ. ಆ ಉಪಜಾತಿಗಳದ್ದು ಯಾವುದಾದ್ರೂ ಬರ್ಸ್ಕೊಳ್ಳಿ, ಯಾರಿಗೂ ಅಭ್ಯಂತರ ಇಲ್ಲ. ಇಲ್ಲಿ ದಯವಿಟ್ಟು 9ನೇ ಕಾಲಮಲ್ಲಿ ಈಡಿಗ ಅಂತ ಬರ್ಸಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ನಮ್ಮದು ಬರೀ ಒಂದು 16,000 ಐತೆ ಅಂತ ಹೇಳಿದರು ಒಂದು ಸಾರಿ, ಇದೇನೋ ಮಾಹಿತಿ ಪ್ರಕಾರ. ನಾವು ಹೆಚ್ಚು ಕಮ್ಮಿ ಒಂದು 50 ಲಕ್ಷದಿಂದ 60-70 ಲಕ್ಷ ನಮ್ಮ ಸಮಾಜದ ಜನಸಂಖ್ಯೆ ಇದೆ. ಈಗೇನು 26 ಉಪಪಂಗಡ ಅಂತೀವಿ, ಎಲ್ಲ ಒಟ್ಟಾಗಿ ಸೇರಿದರೆ ನಾವು 3ನೇ ಸ್ಥಾನಕ್ಕೋ 4ನೇ ಸ್ಥಾನಕ್ಕೋ ಬರ್ತೀವಿ ಜನಸಂಖ್ಯೆಯಲ್ಲಿ. ಹಾಗಾಗಿ ಈ ಜಿಲ್ಲೆಗಳಲ್ಲಿ, ಈ ತಾಲೂಕುಗಳಲ್ಲಿ, ಸಿಟಿಗಳಲ್ಲಿ ಕೆಲಸ ಮಾಡೋಕ್ಕೆ ಅಂತ ಕೆಲವರು ವಲಸೆ ಬಂದಿದ್ದೀವಿ. ನಾವೆಲ್ಲ, ನಾನು ಸೇರಿ ಎಲ್ಲ ವಲಸೆ ಬಂದು ಕೆಲಸ ಮಾಡ್ಕೊಂಡಿದ್ದೀವಿ. ಆ ಜಾಗದಲ್ಲಿ ನಿಮ್ಮ ಮನೆಗಳಿಗೆ ಬಂದಾಗ ನೀವು 9ನೇ ಕಾಲಮಲ್ಲಿ ಈಡಿಗ ಅಂತ, 10ನೇ ಕಾಲಮಲ್ಲಿ ಉಪಜಾತಿ ಯಾವುದಿದೆಯೋ ಅದನ್ನು ನೀವು ಬರ್ಸ್ಕೊಬೋದು, ನಮ್ಮದೇನು ಅಭ್ಯಂತರ ಇಲ್ಲ. ಹಾಗಾಗಿ ತುಂಬ ಜನಕ್ಕೆ ಈಗೀಗ ನಮ್ಮ ಸಮಾಜದ ಸಂಘಟನೆ ಆಯ್ತಾ ಇದೆ, ನಮ್ಮ ಸಮಾಜದ ಸಂಘಟನೆ ಆಯ್ತಾ ಇದೆ, ಬಟ್ ಗೊಂದಲ ಇದೆ. ಈಗಾಗಲೇ ನೀವೆಲ್ಲ ಕೇಳಿರ್ಬೋದು. ನನ್ನ ಅನಿಸಿಕೆ ಪ್ರಕಾರ ಚಿನ್ನೇಗೌಡರು, ಪಾರ್ವತಮ್ಮರ ಅವರು ಅಣ್ಣವರು ಚಿನ್ನೇಗೌಡರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಆಗಿದ್ದರು, ಮಾಜಿ ಅಧ್ಯಕ್ಷರು. ಅವರು ಕರೆಕ್ಟಾಗಿ ನಮ್ಮ ಸಮಾಜಕ್ಕೆ ಒಂದು ಮಾಹಿತಿ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಅವರು ಲಿಂಗಾಯತರನ್ನ ನೋಡಿ ಕಲ್ತ್ಕೊಳ್ಳಿ, ಒಕ್ಕಲಿಗರನ್ನ ನೋಡಿ ಕಲ್ತ್ಕೊಳ್ಳಿ, ಈ ಕುರುಬ್ರನ್ನ ನೋಡಿ ಕಲ್ತ್ಕೊಳ್ಳಿ, ಎಲ್ಲರೂ ಎಷ್ಟು ಒಗ್ಗಟ್ಟಾಗಿ ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂದರೆ, ಆ ಥರ ನಮ್ಮ ಚಿನ್ನೇಗೌಡರು ಸಾಹೇಬರು ಮಾತಾಡಿ ಒಂದು ಸಂದೇಶನೂ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಮಾಜದ ಎಲ್ಲ ಪಕ್ಷದ ಜನನಾಯಕರು ನಮ್ಮ ಸಮಾಜನ ಒಡೆಯ ಕೆಲಸ ಮಾಡಬೇಡಿ. ದಯವಿಟ್ಟು ಈ ಒಂದು ಜನಸಂಖ್ಯೆ ವಿಷಯದಲ್ಲಿ 9ನೇ ಕಾಲಮಲ್ಲಿ ಈಡಿಗ ಅಂತ, 10ನೇ ಕಾಲಮಲ್ಲಿ ಉಪಜಾತಿ ಏನಿದೆ ಎಲ್ಲರೂ ಬರ್ಸಿ ಅಂತ ಹೇಳ್ತಾ, ಎಲ್ಲರಿಗೂ ಸಾಮಾಜಿಕ ಕ್ರಾಂತಿಯ ಧ್ರುವತಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಬ್ರಹ್ಮಶ್ರೀ ನಾರಾಯಣ ಗುರು, ಜೈ ಕರ್ನಾಟಕ ಮಾತೆ.